ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಧಿರಾಜರು ಬಿಟ್ಬಿಡಿ ಅಂತ ಕರುಣಿಯಾಗಿ ಬೇಡ್ಕೊಂಡ್ಳು. ಹಾಗೆ ಹೇಳ್ತಿದ್ದವಳಿಗೆ ಮಾಡಿದ ಸಾಕು ನಿನ್ನ ನಾಟಕ, ಇವಾಗ ತಾನೇ ಡಿವೋರ್ಸ್ ಕೊಡ್ತೀರಾ ಅಂತ ಕೇಳಿದೆ ಅಂತ ಅಂದ. ಅದು ಅದು ಅತ್ತೆಯವರು ಡಿವೋರ್ಸ್ ಕೇಳಿದ್ರಲ್ವಾ, ನೀವು ಅವ್ರ ಮಾತು ಕೇಳ್ತಿರೋ ಏನೋ ಅಂತ ಸಣ್ಣದಾಗಿ ಗುಣಗ್ತಾ ಅಲ್ಲಿಂದ ಹೊಡೋದಕ್ಕೆ ಹೋಗ್ತಿದ್ದ ಅವಳನ್ನ ತಡೆದು, ನಿಜಕ್ಕೂ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ? ನಮ್ಮಮ್ಮ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದ ಮೇಲೂ ನಿನ್ನ ಕಣ್ಣಿಗೆ ಇಂಥ ಹುಚ್ಚು ಅನುಮಾನಗಳು ಬಂದಿವೆ ಅಂದರೆ ತಲೆಯಲ್ಲಿ ಎಷ್ಟು ಕಸ ತುಂಬಿದೆಯೋ ಅಂತ ಅವಳ ನಡುವನ್ನು ಗಟ್ಟಿಯಾಗಿ ಹಿಡಿದು ಒಂದು ಪೆಟ್ಟು ಕೊಟ್ಟ ಅಧಿರಾಜ್. ಯಾಕೆ ಇಷ್ಟೊಂದು ಗಟ್ಟಿಯಾಗಿ ಹೊಡೆದ್ರಿ ಅಂತ ಕಿರ್ಚಾಡ್ತಿದ್ದವಳಿಗೆ ಇನ್ನೊಂದು ಪೆಟ್ಟು ಕೊಟ್ಟು, ಇನ್ನೊಂದು ಬಾರಿ ಕಸದ ಥರ ಮಾತಾಡಿದ್ರೆ ಇನ್ನೂ ಹೆಚ್ಚು ಬೀಳುತ್ತೆ, ಜಾಗ್ರತೆ ಅಂತ ಎಚ್ಚರಿಕೆ ನೀಡ್ದ. ಅಬ್ಬಾ ಇನ್ಯಾವತ್ತೂ ಮಾತಾಡೋಲ್ಲ, ಬಿಟ್ಬಿಡಿ ಅಧಿರಾಜ್ ಅವರೇ ಅಂತ ವಿನಂತಿಸ್ತಿದ್ದರಿಂದ ಸೋಫಾದಲ್ಲಿ ಕೂತು ಅವಳನ್ನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ. ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಇಟ್ಕೊಂಡು ಎದೆ ಮೇಲೆ ತಲೆ ಇಟ್ಟು ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿ, ನಿಜಕ್ಕೂ ನಿಮ್ಮಮ್ಮನಿಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಧಿರಾಜ್ ಅಂತ ಬೇಸರದಿಂದ ಕೇಳಿದ್ದು. ಅದು ಕೋಪ ಅಲ್ಲ, ಬಾಧೆ. ಅವರಿಗೆ ನಮ್ಮ ಮದುವೆ ನಡೆದಿದೆ ಅಂತ ಈ ಮಧ್ಯೆನೇ ಹೇಳಿದೆ. ಅಷ್ಟರಲ್ಲಿ ನಿಮ್ಮಿಬ್ಬರ ಮಧ್ಯೆ ಗಲಾಟೆ ನಡೆದಿದ್ದರಿಂದ ಮೊದಲ ಭೇಟಿಯಲ್ಲೇ ನಿನ್ನ ಮೇಲೆ ನೆಗೆಟಿವ್ ಫೀಲಿಂಗ್ ಬೆಳೆಸ್ಕೊಂಡ್ರು. ಅದಕ್ಕೆ ಜೊತೆಯಾಗಿ ಅವಳ ಮೆಂಟಾಲಿಟಿಯನ್ನು ಅಡ್ಡವಿಟ್ಕೊಂಡು ಇದ್ದದ್ದು ಇಲ್ಲದು ಎಲ್ಲವನ್ನ ಹೇಳಿದ್ರಿಂದ ಆ ಕೋಪ ಮತ್ತಷ್ಟು ಹೆಚ್ಚಾಯಿತು. ನೀನು ಈ ವಿಷಯಗಳನ್ನೆಲ್ಲ ಆಲೋಚಿಸಿ ನೀನು ಪುಟ್ಟ ಬೋಡೆ ಹಾಳು ಮಾಡ್ಕೊಳ್ಬೇಡ, ತಕ್ಷಣ ಎಲ್ಲವೂ ಸರಿಯಾಗತ್ತೆ ಅಂತ ಮೃದುವಾದ ಧ್ವನಿಯಲ್ಲಿ ಹೇಳಿದ ಅಧಿರಾಜ್. ನಿಜವಾಗಿಯೂ ಹಾಗಾಗತ್ತಾ? ನಿಜಕ್ಕೂ ಎಲ್ಲವೂ ನಿನ್ನಿಂದಲೇ ನಡೆದದ್ದು. ನಮ್ಮ ಮದುವೆ ವಿಷಯ ಅವ್ರ ಬಳಿ ಮುಚ್ಚಿಟ್ಟಿದ್ದು ತಪ್ಪೇ ತಾನೆ? ಯಾಕಾಗಿ ಮಾಡಿದ್ರಿ ಅಂತ ಕೇಳಿದ್ಲು ಆರಾಧ್ಯ. ಅವಳ ಕಡೆ ಒಂದು ಕ್ಷಣ ನೋಡಿ ಏನು ಮಾತಾಡ್ದೆ ಅಲ್ಲಿಂದ ನೇರವಾಗಿ ಸ್ಟಡಿ ರೂಮ್ಗೆ ಹೊರಟು ಹೋದ ಅಧಿರಾಜ್. ಅವನ ನೋಟದ ಅರ್ಥ ಏನಂತ ಎಷ್ಟು ಆಲೋಚಿಸಿದ್ರು ಅವಳು ಬುದ್ಧಿವಂತ ತಲೆಗೆ ಹೊಳಿಲೇ ಇಲ್ಲ. ಆ ವಿಷಯ ಪಕ್ಕಕ್ಕಿಟ್ಟು ಮೊಬೈಲ್ನಲ್ಲಿ ಗೇಮ್ ಆಡೋದ್ರಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಅಷ್ಟರಲ್ಲಿ ಅವಳಿಗೆ ಒಂದು ಅನುಮಾನ ಬಂದಿದ್ದರಿಂದ ಹೋಗ್ತಿದ್ದ ಸಾವಿತ್ರಿಗೆ ಒಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ ಅಂತ ಮುಗ್ಧವಾಗಿ ಕೇಳಿದ್ಲು. ಅದಕ್ಕೆ ಅಷ್ಟೊಂದು ಆಲೋಚನೆ ಮಾಡೋದು ಯಾಕೆ ಮೇಡಮ್, ಏನು ಬೇಕೋ ಹೇಳಿ, ನನಗೆ ತಿಳಿದಿದ್ರೆ ಹೇಳ್ತೀನಿ ಅಂತ ಉತ್ತರಿಸಿದ್ಲು ಸಾವಿತ್ರಿ. ಅತ್ತೆಯವ್ರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ ಆರಾಧ್ಯಳನ್ನು ನೋಡಿ ನಿಜಕ್ಕೂ ವಿಷಯ ಅರ್ಥ ಆಯಿತು. ಅವಳು ಯಾಕೆ ಕೇಳ್ತಿದ್ದಾಳೆ ಅಂತ ತಿಳಿದಿದ್ರು ಅವಳಿಗೆ ಅರ್ಥವಾಗುವಂತೆ ಹೇಗೆ ಹೇಳಬೇಕು ತಿಳಿದೆ ಆಲೋಚನೆಯಲ್ಲಿ ಮುಳುಗಿದ್ಲು ಸಾವಿತ್ರಿ. ಏನಾಯ್ತು ಸಾವಿತ್ರಿ, ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ? ನಿನಗೆ ಹೇಳೋದು ಕಷ್ಟ ಆದರೆ ನಾನು ಸುಮಿತ್ ಜೊತೆ ಚರ್ಚಿಸ್ತೀನಿ ಅಂತಂದ್ಲು ಆರಾಧ್ಯ. ಏನು ಬರುತ್ತೆ ಈ ವಿಷಯದಲ್ಲಿ, ಗಂಡಸರನ್ನ ಕೇಳಿದ್ರೆ ಇಂಥ ವಿಷಯಗಳಲ್ಲಿ ಸಲಹೆಗಳನ್ನ ಅವ್ರನ್ನ ಇವ್ರನ್ನ ಕೇಳೋದಕ್ಕಿಂತ ನೋಡಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ಆಲೋಚಿಸ್ತಾ ಅಂದ್ಲು ಸಾವಿತ್ರಿ. ನೋಡಿ ಹೇಗೆ ತಿಳ್ಕೊಳ್ಬೇಕು, ಅದಕ್ಕೇನಾದರೂ ಆನ್ಲೈನ್ ಕ್ಲಾಸಸ್ ಇರುತ್ತವಾ ಅಂತ ಕೇಳಿದ ಆರಾಧ್ಯಳ ನೋಡಿ ಚಲಚಿಚ್ಕೊಳ್ತಾ, ಅವುಗಳಿಗೆ ಕ್ಲಾಸಸ್ ಏನಿರಲ್ಲ, ಟಿ ವಿಯಲ್ಲಿ ಬರೋ ಸೀರಿಯಲ್ ನೋಡಿಯೇ ತಿಳಿಯುತ್ತೆ ಅಷ್ಟೇ ಅಂತ ಹೇಳಿದ್ಲು. ಓ ತುಂಬ ಸಿಂಪಲ್, ಹಾಗಾದ್ರೆ ಅಷ್ಟೇನಾ ಅಂತ ರೂಮ್ಗೆ ಹೋಗಿ ಒಂದೊಂದೇ ಚಾನೆಲ್ ಬದಲಾಯಿಸ್ತಾ ಎಲ್ಲ ಸೀರಿಯಲ್ಗಳನ್ನು ಕವರ್ ಮಾಡಿದ್ಲು ಆರಾಧ್ಯ. ಕೆಲವೊಂದರಲ್ಲಿ ಗಂಡ ಕುಡಿದು ಬಂದು ಹೆಂಡತಿ ಸಂಪಾದಿಸಿದ ದುಡ್ಡನ್ನು ಕಿತ್ಕೊಂಡು ಹೋದರೆ ಅತ್ತೆ ಕೂಡ ಅವಳಿಗೆ ಹೊಡೆಯೋದು, ಕೆಲವು ಕಡೆ ಹೆಂಡತಿಗೆ ವಿಚ್ಛೇದನ ಕೊಡೋದು, ಇನ್ನು ಕೆಲವು ಕಡೆ ತಾಯಿ ಹೆಂಡತಿ ಮಧ್ಯೆ ಸಿಲುಕಿ ಗಂಡ ಹೆಂಡತಿಗೆ ಹೊಡೆಯೋದು, ಹೀಗೆ ಎಲ್ಲದರಲ್ಲೂ ಕಾಮನ್ ಆಗಿ ಅತ್ತೆ ಕಾರಣದಿಂದ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಬರೋದು, ವಿಚ್ಛೇದನಕ್ಕೂ ಅವಳೇ ಕಾರಣವಾಗಿ ಕಾಣಿಸಿದ್ಲು. ಆದ್ದರಿಂದ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಅತ್ತೆಯವ್ರ ಜೊತೆ ಯುದ್ಧ ಮಾಡಬೇಕಾ ಅಂತ ಬಾಯಿ ಮೇಲೆ ಕೈ ಇಟ್ಲು ಆರಾಧ್ಯ. ಆಫೀಸ್ನಲ್ಲಿ ಹೊಸ ವೈಸ್ ಡೈರೆಕ್ಟರ್ ಮತ್ತು ಕಾಮೆಂಟ್ಸ್. ಮರುದಿನ ಕಂಪನಿಯಲ್ಲಿ ತನ್ನ ಕ್ಯಾಬಿನ್ನಲ್ಲಿ ಅತ್ತ ಇತ್ತ ತಿರುಗ್ತಾ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಿದ್ದಂಥ ಆರಾಧ್ಯ ಕಡೆ ವಿಚಿತ್ರವಾಗಿ ನೋಡ್ತಾ, ಏನು ಬೇಬಿ ಯಾಕೆ ಅಷ್ಟೊಂದು ಆಲೋಚನೆ ಮಾಡ್ತಿದ್ಯಾ, ಆಫೀಸ್ ವರ್ಕ್ ಬಗ್ಗೆ ಅಂತ ಮಾತ್ರ ದಯವಿಟ್ಟು ಹೇಳಬೇಡ ಅಂದ್ಲು ಕಾವ್ಯ. ಆ ಮಾತಿಗೆ ಕೋಪ ಬಂದರೂ ತಡ್ಕೊಂಡು, ನನ್ನ ವಿಷಯ ಪಕ್ಕಕ್ಕಿಡು, ಈ ಪೇಪರ್ಸ್ ಇಟ್ಕೊಂಡು ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ಲು ಆರಾಧ್ಯ. ಈ ಪೇಪರ್ಸ್ ಎಲ್ಲ ನಮ್ಮ ಹೊಸ ವೈಸ್ ಡೈರೆಕ್ಟರ್ಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾವ್ಯ ಅಳ ಕಡೆ ಆಶ್ಚರ್ಯದಿಂದ ನೋಡಿ, ಅವ್ರು ಹೊಟ್ಟೋದ್ಮೇಲೆ ಆ ಪ್ಲೇಸ್ ಖಾಲಿಯಾಗಿತ್ತಲ್ವಾ, ಹೊಸಬ್ರು ಯಾವಾಗ ಬಂದರು ಅಂತ ಕೇಳಿದ್ಲು ಆರಾಧ್ಯ. ಇನ್ನು ಯಾವ ಕಾಲದಲ್ಲಿದೆಯಮ್ಮ ನೀನು, ಆಲ್ರೆಡಿ ಒಬ್ಬ ವ್ಯಕ್ತಿ ಬರೋದು, ಅವ್ರ ವರ್ಕ್ ಇಷ್ಟ ಆಗದೆ ಅಧಿರಾಜ್ ಅವರು ಅವ್ರ ಕಂಪನಿಯಿಂದ ಒಬ್ಬ ಎಂಪ್ಲಾಯಿನ ಇಲ್ಲಿಗೆ ಕಳಿಸೋದು ಯಾವಾಗ ನಡೆದು ಹೋಯ್ತು ಬಿಡು. ನಾವು ಆಫೀಸ್ನಲ್ಲಿ ಗೇಮ್ಸ್ ಆಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ದೀವಲ್ಲ, ಅದಕ್ಕೆ ತಿಳಿಲಿಲ್ಲ ಅಂತ ವ್ಯಂಗ್ಯವಾಗಂದ್ಲು ಕಾವ್ಯ.
ಅಧಿರಾಜ್ ಯಾಕೆ ಬದಲಾಯಿಸಿದ್ರು? ಆದರೂ ನನ್ನ ಆಫೀಸ್ನಲ್ಲಿ ಅವನ ಅಧಿಕಾರ ಏನು? ಈ ಕಂಪ್ನಿ ನನ್ನದು, ನನಗೆ ತಿಳಿದಂತೆ ಹೇಗೆ ಮಾಡ್ತಾರೆ ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ಹಲೋ ಪಾಪ, ಸ್ವಲ್ಪ ಭೂಮಿ ಮೇಲಿರು. ಅವರೇನಾದರೂ ಲೆಕ್ಕಿಸ್ಕೊಳ್ದೆ ಇದ್ದಿದ್ರೆ ಇಷ್ಟರಲ್ಲೇ ಈ ಕಂಪ್ನಿ ಮುಚ್ಚೋಗ್ತಿತ್ತು. ನೀನೇನೋ ಉದ್ಧಾರ ಮಾಡಿದಾಗೆ ಈ ಪೌರುಷ ಯಾತಕ್ಕೆ ಅಂದ್ಲು ಕಾವ್ಯ. ಏನೋ ಸ್ವಲ್ಪ ಬಿಲ್ಡಪ್ ಕೊಡೋಣ ಅಂತ ಅಷ್ಟೇ. ಸರಿ, ಆದರೆ ವೈಸ್ ಪ್ರೆಸಿಡೆಂಟ್ ಬಂದು ಇಷ್ಟು ದಿನ ಕಳೆದ್ರು ನನ್ನ ಬಳಿ ಬರಲೇ ಇಲ್ಲ ಯಾಕೆ ಅಂತ ಕೇಳಿದ್ಲು ಆರಾಧ್ಯ. ಅವನು ತುಂಬ ಬಾರಿ ನಿನ್ನನ್ನು ಭೇಟಿ ಆಗೋದಕ್ಕೆ ಬಂದಿದ್ದ, ಆದರೆ ಮೇಡಮ್ ಅವರೇ ಬ್ಯುಸಿಯಾಗಿದ್ದು ಅವನನ್ನು ಭೇಟಿ ಆಗೋದಕ್ಕೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಎಂಬಂತೆ ಕಣ್ಸನ್ನೆ ಮಾಡಿದ್ಲು ಕಾವ್ಯ. ಅಬ್ಬಾ, ಎಲ್ಲ ವಿಷಯಗಳನ್ನ ನನ್ನ ಬಳಿ ತರಬೇಕಾ? ಸರಿ ಬಿಡು, ಈ ಪೇಪರ್ಸ್ ನನ್ನ ಬಳಿಯಿಂದ ತೆಗೆದುಕೊಳ್ಳೋದಕ್ಕೆ ಆ ವೈಸ್ ಪ್ರೆಸಿಡೆಂಟ್ಗೆ ಹೇಳು ಅಂತ ಅವಳನ್ನ ಕಳಿಸಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಡೋರ್ ನಾಕ್ ಮಾಡಿ ಒಳಗೆ ಹೋದ ವ್ಯಕ್ತಿಯನ್ನು, ನೀವೇನು ಪ್ರತಾಪ್ ಅವರು ಇಲ್ಲಿದ್ದೀರಾ? ಕೋರ್ಟ್ನಲ್ಲಿ ಸ್ಯಾಲ್ರಿ ಸರಿಯಾಗಿ ಕೊಡ್ತಿಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಅಂಥದ್ದೇನಿಲ್ಲ ಮೇಡಮ್, ಇದು ಅಧಿರಾಜ್ ಸರ್ ಆರ್ಡರ್. ಅವರ ಮಾತಿಗೆ ಎದುರು ಹೇಳೋ ಧೈರ್ಯ ನನಗಿಲ್ಲ ಅಂತ ಅವಳ ಬಳಿ ಇದ್ದ ಪೇಪರ್ಸ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಪ್ರತಾಪ್. ಆಗಲೇ ಒಳಗಡೆ ಬಂದು, ವೈಸ್ ಪ್ರೆಸಿಡೆಂಟ್ ನಿನಗೆ ಮುಂಚೆ ಗೊತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ ಕಾವ್ಯಾಳಿಗೆ, ನಮ್ಮ ತಂದೆ ವಿಲ್ ಬರೆದಿದ್ದೀವನೇ ಅಂತ ಹೇಳಿದ್ಲು ಆರಾಧ್ಯ. ಹೌದಾ, ಆದರೆ ಲಾಯರ್ ಕೆಲಸ ಬಿಟ್ಟು ಕಂಪ್ನಿಯಲ್ಲಿ ಯಾಕೆ ಸೇರಿದ್ರು? ಅವನಿಗೆ ವರ್ಕ್ ಕೂಡ ಗೊತ್ತಾ ಅಂತ ಕೇಳಿದ್ಲು ಕಾವ್ಯ. ಏನೋ ನನಗೇನು ಗೊತ್ತು, ಆದರೂ ನನಗೆ ಈ ವಿಷಯದ ಮೇಲೆ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅದಕ್ಕಿಂತ ದೊಡ್ಡ ಸಮಸ್ಯೆ ಇವಾಗ ನಾನು ಮುಂದೆ ಇದೆ ಅಂತ ತಲೆ ಹಿಡ್ಕೊಂಡ್ಳು ಆರಾಧ್ಯ. ಇವಾಗ ತನಗೆ ಬಂದ ಸಮಸ್ಯೆ ಏನಂತ ಕೇಳಿದ ಕಾವ್ಯಾಳಿಗೆ ಸಾವಿತ್ರಿಯನ್ನು ಕೇಳಿದ ಅನುಮಾನದ ಬಗ್ಗೆ ಹೇಳಿದ್ಲು. ಆದರೂ ಇವಾಗ ಆ ವಿಷಯ ನಿನಗೆ ಯಾಕೆ? ಇಷ್ಟು ಸಡನ್ನಾಗಿ ನಿನಗೆ ಅತ್ತೆ ಎಲ್ಲಿಂದ ಬಿದ್ದರು ಅಂತ ಕೇಳಿದ್ಲು ಕಾವ್ಯ. ಮುಂಚಿನ ದಿನ ಅರುಂಧತಿ ಮಾಡಿದ ಗಲಾಟೆ ಬಗ್ಗೆ ಹೇಳಿದ್ಲು ಆರಾಧ್ಯ. ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಕೇಳಿದ ಕಾವ್ಯಾಳಿಗೆ, ಮನೆ ಕೆಲಸಗಳನ್ನೆಲ್ಲ ಮಾಡಿದ್ರೆ ಕೋಪ ಹೋಗುತ್ತೆ ಅಲ್ವಾ ಅಂತ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ನಿನ್ನ ದೃಷ್ಟಿಯಲ್ಲಿ ಮನೆ ಕೆಲಸಗಳಂದರೆ ಏನು ಅಂತ ಕೇಳಿದ ಕಾವ್ಯಾಳಿಗೆ, ಮನೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಅಬ್ಬೋ ಹೀಗೆ ಯಾವುದಾದ್ರೂ ಒಂದು ಕೆಲಸ ಮಾಡಿ ಅವಳನ್ನ ಇಂಪ್ರೆಸ್ ಮಾಡಿದ್ರೆ ನಮ್ಮನ್ನು ದೂರ ಮಾಡದೇ ಇರ್ತಾರಲ್ವಾ ಅಂದ್ಲು ಆರಾಧ್ಯ. ಅವೆಲ್ಲ ಮಾಡಲು ಅಲ್ಲಿ ಸಾಲುವಷ್ಟು ಮಂದಿ ಕೆಲಸದವರಿದ್ದಾರೆ. ನೀನೇನೋ ಮಾಡೋದಕ್ಕೋ ಕಷ್ಟಪಟ್ಟು ಇನ್ನೇನೋ ಮಾಡಬೇಡ. ಸಿಚುಯೇಷನ್ ಮತ್ತಷ್ಟು ಕಾಂಪ್ಲಿಕೇಟ್ ಆಗೋಗುತ್ತೆ. ಅಧಿರಾಜ್ ಅವರು ನೋಡ್ಕೊಳ್ತೀನಿ ಅಂತ ಹೇಳಿದಾರಲ್ವಾ, ನೀನು ಸುಮ್ಮನೆ ಇರು ಅಂತ ಗದರಿದ್ಲು ಕಾವ್ಯ. ಸಾವಿತ್ರಿಯ ತಮ್ಮ ಸತ್ಯಂನ ಕಿರಿಕಿರಿ. ಮರುದಿನ ಸಾವಿತ್ರಿಯೊಂದಿಗೆ ಸೇರಿ ಅರುಂಧತಿ ಮನೆಗೆ ಹೋಗ್ಬೇಕಂದ್ಕೊಂಡ ಆರಾಧ್ಯ ಅವಳನ್ನ ಮಧ್ಯಾಹ್ನ ಕಂಪ್ನಿಗೆ ಬರೋದಕ್ಕೆ ಹೇಳಿದ್ಲು. ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದ ಆರಾಧ್ಯಳಿಗೆ ಫೋನ್ನಲ್ಲಿ ಯಾರೊಂದಿಗೋ ಸೀರಿಯಸ್ ಆಗಿ ಮಾತಾಡ್ತಿದ್ದ ಸಾವಿತ್ರಿ ಕಾಣಿಸಿದ್ಲು. ಮೆಲ್ಲಗೆ ಹೋಗಿ ಅವಳ ಹಿಂದೆ ಕೈ ಕಟ್ಕೊಂಡು ನಿಂತು ಅವಳು ಆಡ್ತಿದ್ದ ಮಾತುಗಳನ್ನ ಕೇಳ್ತಾ ನಿಂತಳು ಆರಾಧ್ಯ. ಅಷ್ಟರಲ್ಲಿ ತನ್ನ ಹಿಂದೆ ಯಾರೋ ಇದ್ದಾರೆ ಎಂಬ ಅನುಮಾನ ಬಂದು ಹಿಂದಕ್ಕೆ ತಿರುಗಿದ ಸಾವಿತ್ರಿಗೆ ತನ್ನನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ ಆರಾಧ್ಯ ಕಾಣಿಸೋದ್ರಿಂದ, ಬಂದ್ರ ಮೇಡಮ್, ಹೊರಡೋಣವಾ ಅಂತ ಏನೂ ತಿಳಿಯದಂತೆ ನಾರ್ಮಲ್ಲಾಗಿ ಆಡ್ತಿದ್ದ ಸಾವಿತ್ರಿ ಕಡೆ ನೋಡ್ತಾ, ನೀನು ಚೆನ್ನಾಗಿ ಇದೆಯಾ ಸಾವಿತ್ರಿ ಅಂತ ಅನುಮಾನದಿಂದ ನೋಡಿದ್ಲು ಆರಾಧ್ಯ. ನಾನು ಚೆನ್ನಾಗೇ ಇದ್ದೀನಿ ಮೇಡಮ್, ನಿಮ್ಗೆ ಯಾಕೆ ಹಾಗನ್ನಿಸ್ತು? ಸರಿ ಅಂತ ಕಾರ್ ಹತ್ತುತ್ತಿರುವಾಗ ಅವಳ ಹತ್ರಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದ. ಅವನನ್ನು ನೋಡಿದ್ಲೇ ಗಾಬರಿ ಆಗ್ತಾ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಟೆನ್ಷನ್ ಪಡ್ತಿದ್ಲು ಸಾವಿತ್ರಿ. ನೀನೇ ತಾನೇ ನನ್ನನ್ನು ದುಡ್ಡು ರಿಟರ್ನ್ ಕೊಡೋದಕ್ಕೆ ಹೇಳಿದ್ದು, ಅದಕ್ಕೆ ಕೊಡೋಣ ಅಂತ ಬಂದೆ ಇಲ್ಲಿಗೆ, ಮತ್ತಿವಾಗ ಹೀಗೆ ಕೇಳ್ತಿದ್ಯಾ ಎಂದು ಆರಾಧ್ಯಳ ಕಡೆ ಒಂಥರ ವಿಚಿತ್ರವಾಗಿ ನೋಡ್ತಾ ಕೇಳಿದ್ದ ಆ ವ್ಯಕ್ತಿ. ಕೊಡಲ್ಲ ಅಂತ ಇಷ್ಟೊತ್ತು ಗಲಾಟೆ ಮಾಡಿದೆ, ಇಷ್ಟರಲ್ಲಿ ಇಷ್ಟೊಂದು ಬದಲಾವಣೆ ಹೇಗೆ ಬಂತು? ನಿಮ್ಮ ದೃಷ್ಟಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ ಅಂದ್ಕೋಬೇಡ, ಸ್ವಲ್ಪ ಮೈ ಹತ್ರ ಇಟ್ಕೊಂಡು ಕೆಲಸ ಮಾಡು, ಮುಂಚೆಯಿಂದ ಹೊರಡು ಅಂತ ಎಚ್ಚರಿಸಿದ್ಲು ಸಾವಿತ್ರಿ. ಯಾಕೆ ಕಿರ್ಚಾಡ್ತಿದ್ಯಾ? ಹೋಗದೆ ಇಲ್ಲೇ ಇದು ಏನು ಮಾಡಬೇಕು? ಇವಾಗ ಇನ್ನೊಂಚೂರು ದುಡ್ಡು ಕೊಟ್ಟೆ ಅಂದ್ಕೋ, ತಕ್ಷಣ ನೀನು ಕೊಟ್ಟ ದುಡ್ಡಿನೊಂದಿಗೆ ಬಡ್ಡಿ ಸೇರಿಸ್ಕೊಟ್ಬಿಡ್ತೀನಿ ನಿನಗೆ. ನಿಜಕ್ಕೂ ನೀನೇನು ಮಾತಾಡ್ತಿದ್ಯಾ? ನಿನಗಾದರೂ ಅರ್ಥ ಆಗ್ತಾ ಇದೆಯಾ? ನಿನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದೀನಿ, ಇನ್ನು ನನ್ನಿಂದ ಆಗಲ್ಲ. ತೊಗೊಂಡು ದುಡ್ಡನ್ನೇ ರಿಟರ್ನ್ ಕೊಟ್ಟಿಲ್ಲ, ಮತ್ತು ಹೊಸ್ದಾಗಿ ಸಾಲ ಕೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಕೋಪದಿಂದ ಅಂದ್ಲು ಸಾವಿತ್ರಿ. ಸ್ವಂತ ಅಕ್ಕನಂತ ತೊಗೊಳಕ್ಕೆ ನಾಚಿಕೆ ಯಾಕಟ್ಟ ಬರುತ್ತೆ? ದೊಡ್ಡ ಬಿಸ್ನೆಸ್ ಮ್ಯಾನ್ AVR ಹತ್ರ ಕೆಲಸ ಮಾಡ್ತಿದ್ಯಾ, ಆ ಮಾತ್ರ ಹೊಂದ್ಸೋದಕ್ಕಾಗಲ್ವಾ? ನೀನು ನನಗೆ ಕೊಡ್ತಿರೋ ದುಡ್ಡು ಸಮುದ್ರದಲ್ಲಿ ನೀರಿನ ಹನಿಯಷ್ಟು. ಸುಳ್ಳು ಕತೆಗಳನ್ನ ಹೇಳಬೇಡ, ನೀನು ಕೊಡ್ತಿದ್ಯಾ ಅಷ್ಟೇ ಅಂತ ಸ್ಪಷ್ಟವಾಗಿ ಹೇಳ್ದ ಆ ಬಂದ ಸಾವಿತ್ರಿ ತಮ್ಮ ಸತ್ಯಂ.
ಸಾವಿತ್ರಿಗೆ ತನ್ನ ತಮ್ಮನನ್ನು ನೋಡಿದ್ರೆ ಅಸಹ್ಯ ಆಯಿತು. ನಿಜಕ್ಕೂ ನಾನು ಇಲ್ಲಿಗೆ ಬಂದದ್ದು ಆರಾಧ್ಯ ಮೇಡಮ್ ಜೊತೆಯಾಗಿ ಅರುಂಧತಮ್ಮನ ಹತ್ರ ಕರ್ಕೊಂಡು ಹೋಗೋದಕ್ಕೆ. ಇವನೇನೋ ಮೇಡಮ್ ಮುಂದೆ ಹೀಗೆ ಮಾತಾಡ್ತಿದ್ದಾನೆ, ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಏನೋ ಅಂತ ಗಾಬರಿ ಪಡ್ತಿದ್ಲು ಸಾವಿತ್ರಿ. ಕಾರ್ನಲ್ಲಿ ಕೂತಿದ್ದ ಆರಾಧ್ಯಳಿಗೆ ಅವಳು ಯಾರ ಜೊತೆ ಮಾತಾಡ್ತಿದ್ದಾಳಂತ ಅರ್ಥ ಆಗಲಿಲ್ಲ. ಯಾರಿವನು ನೋಡೋದು ರೌಡಿಯಾಗಿದ್ದಾನೆ, ಸಾವಿತ್ರಿಗೆ ಇವನ ಜೊತೆ ಕೆಲಸ ಏನು ಅಂತ ಅವರನ್ನೇ ನೋಡ್ತಾ ನಿಂತು ಹೋದ್ಲು. ಮಾತಾಡು ಅಂತ ಕೇಳಿದ್ಲೆ. ಆರಾಧ್ಯ ಕಡೆ ನೋಡಿದ ಸತ್ಯ ಅವನ ಊಟ ಆರಾಧ್ಯ ಮೇಲಿರೋದನ್ನು ಗಮನಿಸಿ ಮುಂಚೆ ಮೇಡಮನ್ನು ಅಲ್ಲಿಂದ ಕರ್ಕೊಂಡು ಹೋದರೆ ಒಳ್ಳೆಯದು ಅಂತ ವೇಗವಾಗಿ ಕಾರ್ನಲ್ಲಿ ಕೂತು ಹೋಗೋಣ ಬನ್ನಿ ಅಂದ್ಲು ಸಾವಿತ್ರಿ. ಓಹೋಹೋ ಇವರೇನಾ ಇವರು ಮೇಡಮ್ ಅಂತ ಸತ್ಯಂ ಅಂದ್ಕೊಳ್ಳುವಷ್ಟರಲ್ಲೇ ಕಾರ್ ಅಲ್ಲಿಂದ ಹೊರಟು ಹೋಯಿತು. ಕಾರ್ನಲ್ಲಿ ಮಾತಾಡಿದ ವ್ಯಕ್ತಿ ಯಾರು ಸಾವಿತ್ರಿ ಅಂತ ಕೇಳಿದ ಆರಾಧ್ಯಳಿಗೆ ನನ್ನ ತಮ್ಮ ಮೇಡಮ್ ಅಂತ ಅಂದ್ಲು. ಮತ್ತು ನಿನ್ನೊಂದಿಗೆ ಯಾಕೆ ಅಷ್ಟೊಂದು ರೂಢಾಗಿ ಮಾತಾಡ್ತಿದ್ದಾನೆ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ಲು ಆರಾಧ್ಯ. ಅವನೊಂದಿಗೆ ಯಾವಾಗಲೂ ಸಮಸ್ಯೆ ಮೇಡಮ್, ಕೆಲಸ ಮಾಡಿದ್ರೆ ಸುಮ್ಮನೆ ತಿರುಗ್ತಿರ್ತಾನೆ. ಕೆಲವು ದಿನಗಳ ಹಿಂದೆ ವ್ಯಾಪಾರ ಮಾಡ್ಕೊಳ್ತೀನಿ ಅಂತ ಗಲಾಟೆ ಮಾಡಿ ಕೂಡಿಟ್ಟು ದುಡ್ಡೆಲ್ಲ ಕೊಟ್ಟೆ. ಕೆಲವು ದಿನಗಳ ನಂತರ ಮತ್ತೆ ಕೇಳಿದಾಗ ಸುಮಿತ್ ಹತ್ರ ಸಾಲ ಮಾಡಿಕೊಟ್ಟೆ. ಇಷ್ಟುವರೆಗೂ ಸುಮಿತ್ಗೆ ಆ ದುಡ್ಡನ್ನು ಮರಳಿ ಕೊಟ್ಟಿಲ್ಲ. ಮತ್ತು ಇವಾಗ ಬಂದು ದುಡ್ಡು ಕೇಳ್ತಿದ್ದಾನೆ. ಈ ಬಾರಿ ಇವನಿಗೆ ಕೊಟ್ಟು ಹಾಳಾದರೆ ಸಾಲ ಎಂದಿಗೂ ಗೊತ್ತಿರಲ್ಲ ಮೇಡಮ್ ಅಂತ ಬೇಸರದಿಂದ ಅಂದ್ಲು ಸಾವಿತ್ರಿ. ಅಷ್ಟೊಂದು ಅಮೌಂಟ್ ಕೊಟ್ಟ ಮೇಲೂ ಮತ್ತೆ ನಿನ್ನನ್ನು ಯಾಕೆ ಈ ರೀತಿ ತೊಂದರೆ ಸಿಲುಕಿಸ್ತಿದ್ದಾನೆ ಅಂತ ಅನುಮಾನದಿಂದ ಅಂದ್ಲು ಆರಾಧ್ಯ. ನನ್ನ ಹತ್ರ ಮಾತ್ರ ಅಲ್ಲ ಮೇಡಮ್, ಸಿಕ್ಕ ಕಡೆ ಎಲ್ಲ ಸಾಲ ಮಾಡಿ ಎಂಜಾಯ್ ಮಾಡಿದ್ದಾನೆ. ಇವಾಗ ಅವರೆಲ್ಲ ದುಡ್ಡು ಕೊಡೋದು ಕೇಳ್ತಿದ್ದಾರೆ, ಅದಕ್ಕೆ ಮತ್ತೆ ದುಡ್ಡಿಗಾಗಿ ನನ್ನನ್ನು ಟಾರ್ಚರ್ ಮಾಡ್ತಿದ್ದಾನೆ. ಇಂಥ ತಮ್ಮ ಇರೋದಕ್ಕೆ ನನ್ನ ದೌರ್ಭಾಗ್ಯ ಅಂತ ಕಣ್ಣೀರಿಟ್ಲು ಸಾವಿತ್ರಿ. ಅವಳನ್ನ ಏನಂತ ಸಮಾಧಾನ ಪಡಿಸ್ಬೇಕೋ ತಿಳಿದೆ ಸೈಲೆಂಟಾಗಿ ಉಳಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಅರುಂಧತಿ ಇರೋ ವಿಲ್ಲ ಬರೋದ್ರಿಂದ ಕಾರ್ ಇಳಿದು ಗೇಟ್ ಹತ್ರಕ್ಕೆ ಹೋದ ಆರಾಧಳನ ಮತ್ತು ಸಾವಿತ್ರಿಯನ್ನು ಅಲ್ಲಿದ್ದ ಸೆಕ್ಯೂರಿಟಿ ತಡೆದ್ರು. ಸಾರಿ ಮೇಡಮ್, ನಮ್ಮ ಮೇಡಮ್ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡೋದಕ್ಕಾಗಲ್ಲ. ನೀವ್ಯಾರಂತ ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ನನ್ನ ಹೆಸರು ಆರಾಧ್ಯ, ನಾನು ಅಧಿರಾಜ್ ಅವರ ಹೆಂಡತಿ. ಅತ್ತೆ ಅವ್ರನ್ನ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅಂತ ಗಂಭೀರವಾಗಂದ್ಲು. ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಹೊರಗೆ ಬರ್ತಾ, ಸಾರಿ ಮೇಡಮ್, ದೊಡ್ಡ ಮೇಡಮ್ ಅವ್ರಿಗೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಇಷ್ಟ ಇಲ್ಲ, ಆಗಲ್ಲ ಅಂತ ಹೇಳೋದಕ್ಕೆ ಹೇಳಿದ್ರು. ಒಂದು ಬಾರಿ ಕಾಲ್ ಮಾಡಿಕೊಡಿ, ನಾನು ಮಾತಾಡ್ತೀನಿ ಅಂತ ಆರಾಧ್ಯ ಕೇಳಿದ್ರಿಂದ ಕಾಲ್ ಮಾಡಿದ ಗಾರ್ಡ್ ಅರುಂಧತಿಗೆ ವಿಷಯ ಹೇಳಿದ್ರಿಂದ ಕಾಲ್ ಕಟ್ ಮಾಡಿದ್ಲು. ದೊಡ್ಡ ಮೇಡಮ್ ಒಪ್ತಿಲ್ಲ ಮೇಡಮ್ ಅಂತ ಅಸಹಾಯಕತೆಯಿಂದ ನೋಡ್ತಿದ್ದ ಸೆಕ್ಯೂರಿಟಿಯೊಂದಿಗೆ ನಮ್ಮ ಮೇಡಮ್ ಅಧಿರಾಜ್ ಅವ್ರ ಪರವಾಗಿ ಬಂದಿದ್ದಾರೆ ಸರ್, ಕಳಿಸಿದ್ದಾರೆ ಅಂತ ಹೇಳಿ ಅಂತಿದ್ದ ಸಾವಿತ್ರಿಯನ್ನು ತಡೆದು, ನೀನು ರಿಕ್ವೆಸ್ಟ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅವಳನ್ನ ಕರ್ಕೊಂಡು ನೇರವಾಗಿ ಪ್ಯಾಲೇಸ್ ತಲುಪಿದ್ಲು. ಯಾಕೆ ಮೇಡಮ್ ವಾಪಸ್ ಬಂದ್ರಿ, ರಿಕ್ವೆಸ್ಟ್ ಮಾಡ್ತಿದ್ರು ಒಪ್ತಿದ್ರಲ್ವಾ? ನಾವು ಎಷ್ಟೊತ್ತು ಇದ್ರ ಪ್ರಯೋಜನ ಇಲ್ಲ, ಅವ್ರಿಗೆ ನನ್ನ ಜೊತೆ ಮಾತಾಡೋದು ನಿಜಕ್ಕೂ ಇಷ್ಟ ಇಲ್ಲ ಅಂತ ಸೀರಿಯಸ್ ಆಗಂದ್ಲು ಆರಾಧ್ಯ. ಆ ದಿನ ರಾತ್ರಿ ಹೇಗಾದರೂ ಮಾಡಿ ಸಾವಿತ್ರಿ ಸಮಸ್ಯೆಗೆ ಸೊಲ್ಯೂಷನ್ ನೋಡಬೇಕಂತ ಒಂದು ಬಾರಿ ಅವಳ ಜೊತೆ ಮಾತಾಡಿದ್ರೆ ಏನು ಮಾಡಬೇಕಂತ ತಿಳಿಯುತ್ತೆ ಅಂದ್ಕೊಳ್ತಾ ಕೆಳಗೆ ಬರ್ತಿದ್ದ ಆರಾಧ್ಯಾಗ ಹಾಲ್ನಲ್ಲಿ ಕತ್ತಲಾಗಿರೋ ಜಾಗದಲ್ಲಿ ಸುಮಿತ್ ಜೊತೆ ಮಾತಾಡ್ತಿದ್ದ ಸಾವಿತ್ರಿ ಕಾಣಿಸಿದ್ಲು. ಅದೇನು ಈ ಟೈಮ್ನ ಸುಮಿತ್ ಜೊತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ಕೊಳ್ತಾ ಬೆಕ್ಕಿನಂತೆ ಹೆಜ್ಜೆ ಇಡ್ತಾ ಮುಂದೆ ಹೋಗಿ ಒಂದು ಗೋಡೆ ಮರಿಯಲ್ಲಿ ಕಾಣಿಸ್ತಂತೆ ನಿಂತು ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅಷ್ಟರಲ್ಲಿ ಅವಳಿಂದ ಯಾರೋ ನಿಂದಂತ ಅನಿಸಿದ್ರಿಂದ ತಲೆ ತಿರುಗಿ ನೋಡಿದ ಆರಾಧ್ಯಕ್ಕೆ ಅಧಿರಾಜ್ ಕಾಣಿಸ್ತಾ. ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಧಿರಾಜ್ ಅವರೇ ಅಂತ ಹಲ್ಲಿಕ್ಕಿರಿದ ಆರಾಧ್ಯ ಕಡೆ ಓರಿಯಾಗಿ ನೋಡ್ತಾ, ತಾವೇನು ಮಾಡ್ತಿದ್ದೀರೋ ಅದನ್ನು ಗಮನಿಸ್ತಿದ್ದೀನಿ ಆರಾಧ್ಯ ಅವರೇ ಅಂದ ಅಧಿರಾಜ್ ಅವಳನ್ನ ಇಮಿಟೇಟ್ ಮಾಡ್ತಾ. ಅಂದರೆ ಅವ್ರೇನೋ ಮಾತಾಡ್ಕೊಳ್ತಿದ್ದಾರೆ ಏನಂತ ತಿಳ್ಕೊಳ್ಳೋಣ ಅಂತ ಬುರುಡೆ ಕೆರ್ಕೊಳ್ತಿದ್ದ ಆರಾಧ್ಯ ತಲೆ ಮೇಲೆ ಒಂದು ಪೆಟ್ಟು ಕೊಟ್ಟು, ಹಾಗೆ ನೋಡೋದು ತಪ್ಪು ಅಂತ ತಿಳಿಯಲ್ವಾ, ಬಾಯಿ ಮುಚ್ಕೊಂಡು ಇಲ್ಲಿಂದ ನಡಿ ಅಂದ್ಕೊಳ್ತಾ ಅವಳನ್ನ ಕೋಣೆಗೆ ಕರ್ಕೊಂಡು ಹೋದ. ಮರುದಿನ ಕಂಪ್ನಿಯಲ್ಲಿ ಗೇಮ್ಸ್ ಆಡ್ತಿದ್ದ ಆರಾಧ್ಯ ಹತ್ರ ಬಂದು, ನಿನ್ನ ಭೇಟಿ ಹಾಕೋದಕ್ಕೆ ಯಾರೋ ಹುಡುಗ ಬಂದಿದ್ದಾನೆ, ನಿನ್ನ ಭೇಟಿ ಆಗಬೇಕಂತೆ, ಸೆಕ್ಯೂರಿಟಿ ಒಳಗಡೆ ಕಳಿಸ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾನೆ ಅಂತ ಹೇಳಿದ್ಲು. ನನಗಾಗಿ ಯಾರು ಬರ್ತಾರೆ ಅಂದ್ಕೊಳ್ತಾ ಹೆಸರೇನಾದರೂ ಹೇಳಿದ್ನಾ ಅಂತ ಕೇಳಿದ್ಲು. ಯಾರೋ ಸತ್ಯಂ ಅಂತೆ, ಗಂಟೆಯಿಂದ ಗಲಾಟೆ ಮಾಡ್ತಿದ್ದಾನಂತೆ, ವಾಚ್ಮ್ಯಾನ್ ಬೇಸತ್ತು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ಲು. ಇಷ್ಟು ಬೆಳಗ್ಗೆನೇ ಇಲ್ಲಿಗೆ ಯಾಕೆ ಬಂದಿದ್ದಾನೆ, ಅವನಿಗೆ ನನ್ನ ಜೊತೆ ಕೆಲಸ ಏನು ಅಂದ್ಕೊಳ್ತಾ ಕಂಪ್ನಿ ಗೇಟ್ ಹತ್ರಕ್ಕೆ ಹೋದ ಆರಾಧ್ಯಕ್ಕೆ ಗೇಟ್ ಹತ್ರ ಸೆಕ್ಯೂರಿಟಿ ಹಿಂಗೆ ವಾದಿಸ್ತಿದ್ದ ಸಾವಿತ್ರಿ ತಮ್ಮ ಸತ್ಯಂ ಕಾಣಿಸ್ತಾ. ತನ್ನ ನೋಡಿ ಒಳಗಡೆ ಬರೋದಕ್ಕೆ ಟ್ರೈ ಮಾಡಿದ ಸತ್ಯಂನನ್ನು, ಅಲ್ಲೇ ನಿಲ್ಲು, ಯಾಕೆ ಬಂದೆ, ನಿನಗಿಲ್ಲೇನು ಕೆಲಸ ಅಂತ ನೇರವಾಗಿ ಕೇಳಿದ್ಲು. ಅದೇನು ಮೇಡಮ್ ಹೀಗೆ ರೋಡ್ ಮೇಲೆ ನಿಲ್ಲಿಸಿ ಮಾತಾಡ್ತಿದ್ದೀರಿ, ನನ್ನ ಒಳಗಡೆ ಬರೋದಕ್ಕೆ ಬಿಟ್ಟರೆ ಹೇಳ್ತೀನಲ್ವಾ ಅಂತ ಆರಾಧ್ಯ ಕಡೆ ನೋಡ್ತಾ ನಗ್ದ. ಯಾರನ್ನೆಲ್ಲಿಡಬೇಕೋ ನಂಗೆ ಚೆನ್ನಾಗಿ ಗೊತ್ತು, ನಿನಗೆ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಇಲ್ಲ, ಇಷ್ಟ ಇದ್ರೆ ಅಲ್ಲೇ ನಿಂತು ವಿಷಯ ಹೇಳು, ಇಲ್ದಿದ್ರೆ ಹೊರಡು ಅಂತ ಹೇಳಿದ್ಲು. ಅದು ನೀವು ನಮ್ಮ ಅಕ್ಕನಿಗೆ ಹೇಳಿ ಅಂತ ಅಂಟಿದ್ದ ಸತ್ಯಂ ಮಾತುಗಳನ್ನ ಮಧ್ಯದಲ್ಲಿ ತಡೆದು, ಅವಳು ಕಷ್ಟಪಟ್ಟು ಕೆಲಸ ಮಾಡೋದು ನಿನ್ನಂಥ ಗೂಬೆಗಳನ್ನ ಪೋಷಿಸೋದಕ್ಕಲ್ಲ, ಹೆಣ್ಣು ಮಕ್ಳ ಕಷ್ಟದ ಮೇಲೆ ಬದುಕೋದಕ್ಕೆ ನಾಚಿಕೆ ಆಗಲ್ವಾ, ಹೊರಡು ಅಂದ್ಲು. ನಾವು ನಮ್ಮ ಅಕ್ಕನಿಗೆ ದುಡ್ಡು ಕೇಳಿದ್ರೆ ನಿಮಗೇನು ನಷ್ಟ, ನಿಮ್ಮನ್ನು ಕೇಳಿಲ್ಲ ಅಂತ ಫೀಲ್ ಆಗ್ತಿದ್ದೀರಾ,
ನಂಗೆ ನೀವು ಕೊಟ್ಟರು ಪರವಾಗಿಲ್ಲ, ಹೇಗೂ ದುಡ್ಡಿರೋರ ಅಗತ್ಯಗಳು ತೀರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಮೇಂಟೈನ್ ಮಾಡ್ತಾರಲ್ವಾ, ಯಾರನ್ನೋ ಬಳಸ್ಕೊಳ್ಳೋದ್ರ ಬದಲು ನನ್ನನ್ನು ಯೂಸ್ ಮಾಡ್ಕೊಳ್ಳಿ. ನಿಜಕ್ಕೂ ಅಂಧಗಾರ, ಎಲ್ಲ ರೀತಿಯಲ್ಲೂ ಸ್ಯಾಟಿಸ್ಫೈ ಮಾಡಬಲ್ಲೆ ಅಂತ ಅಸಹ್ಯವಾಗಂದ. ಆ ಮಾತಿಗೆ ಕೋಪ ಬಂದು ಆರಾಧ್ಯ ಸೆಕ್ಯೂರಿಟಿ ಬಳಿದ್ದ ದೊಡ್ಡ ಕೋಲ್ ತಗೊಂಡು ಎಡಬಿಡದೆ ಬಾರಿಸಿದ್ಲು. ನಿಜಕ್ಕೂ ನಿನ್ನ ಕಣ್ಣಿಗೆ ಹುಡುಗಿಯರು ಹೇಗೆ ಕಾಣಿಸ್ತಾರೋ, ಗೂಬೆ ಮುಗ್ತವನೇ, ನನ್ನ ಜೊತೆ ಹೀಗೆ ಮಾತಾಡಿದೆ ಅಂದರೆ ನೀನು ಎಷ್ಟು ದರಿದ್ರನೋ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ವೆಸ್ಟ್ ಫೆಲೋ, ಕೆಲ್ಸಕ್ಕೆ ಬಾರ್ದ ಹಂದಿ ಸಾಯಿ ಅಂತ ಹೇಳ್ತಾ ಬಾರಿಸ್ತಿದ್ಲು. ಅವನನ್ನು ಹೊಡೆಯೋದನ್ನು ನೋಡಿದ ಸೆಕ್ಯೂರಿಟಿ ಓಡ್ ಬಂದು ಆರಾಧ್ಯ ಹತ್ರ ಅವನ ವಿಷಯ ನಾವು ನೋಡ್ಕೊಳ್ತೀವಿ, ನಮ್ಗೆ ಬಿಟ್ಬಿಡಿ ಮೇಡಮ್ ಅಂತ ಆರಾಧ್ಯನ ಪಕ್ಕ ಕಳಿಸಿ ಅವನ್ನ ಚಚ್ಚ ಹಾಕಿದ್ರು. ಸ್ವಲ್ಪ ಹೊತ್ತಿಗೆ ಸೆಕ್ಯೂರಿಟಿ ಹೊಡೆಯೋ ಪೆಟ್ಟುಗಳನ್ನ ತಡೀಲಾಗದೆ, ಅಬ್ಬಾ ನನ್ನ ಬಿಟ್ಬಿಡಿ, ನಿಮ್ಮ ತಂಟೆಗೆ ಬರಲ್ಲ, ನಿಮ್ಗೊಂದು ನಮಸ್ಕಾರ, ಇನ್ನೆಂದು ಇಲ್ಲಿಗೆ ಬರಲ್ಲ ಅಂತ ಆರಾಧ್ಯ ಕಾಲಿಗೆ ಬಿದ್ದ. ಇನ್ನೊಂದು ಬಾರಿ ಏನಾದರೂ ಇತ್ತ ಕಡೆ ಬಂದು ನನ್ನ ಜೊತೆ ಹುಚ್ಚು ಮಾತಾಡಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ತಕ್ಷಣ ಇಲ್ಲಿಂದ ಹೊರಡು ಅಂತ ಎಚ್ಚರಿಕೆ ನೀಡಿದ್ಲು. ಅಮ್ಮಯ್ಯ ಅಂದ್ಕೊಳ್ತಾ ಕೊಂಚ ಮುಂದೆ ಹೋಗಿ, ಮೇಡಮ್ ನಿಮ್ಮನ್ನು ಬಿಡೋ ಪ್ರಸಕ್ತಿಯೇ ಇಲ್ಲ, ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಕಿರ್ಚಾಡ್ತಾ ಅಲ್ಲೇ ಇದ್ರೆ ಹೊಡಿತಾರಂತ ಓಡ್ ಹೋದ. ಅವನ ಬಿಹೇವಿಯರ್ಗೆ ಕಿರಿಕಿರಿಯಾದ ಆರಾಧ್ಯ, ಇನ್ನೊಂದು ಬಾರಿ ಇವನೇನಾದರೂ ಈ ಆಸುಪಾಸು ಬಂದರೆ ಒಗೆದು ಹಾಕ್ಬಿಡಿ, ಆಮೇಲೆ ಏನಿದ್ರು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೊರಟೋದ್ಲು. ಮರುದಿನ ಕಂಪ್ನಿಯಲ್ಲಿ ತನ್ನ ಕ್ಯಾಬಿನ್ನೆಲ್ಲ ಆರಾಧ್ಯ ಹತ್ರ ಬಂದು, ನಿನ್ನಿಂದ ಒದೆ ಓಡೋದವನು ಇವತ್ತು ಕೂಡ ಬಂದಿದ್ದಾನಂತೆ ಅಂತ ಹೇಳಿದ್ಲು. ನಿಜಕ್ಕೂ ಈ ಈಡಿಯಟ್ಗೆ ಎಷ್ಟು ಧೈರ್ಯ ಇದ್ದರೆ ಮತ್ತೆ ಬರ್ತಾನೆ ಅಂದ್ಕೊಳ್ತಾ ಟೇಬಲ್ ಮೇಲಿದ್ದ ಫ್ರೂಟ್ಸ್ ಕಟ್ ಮಾಡೋ ಕತ್ತಿ ತೆಗೆದುಕೊಂಡು ಆವೇಶವಾಗಿ ಹೊರಗೆ ಹೋದ್ಲು. ಆರಾಧಿಗೆ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ದ ಸತ್ಯಂ ಅವಳು ಬರೋದನ್ನು ನೋಡಿ 32 ಕಾಲಿಸುವಂತೆ ನಗ್ತಾ, ನೀವು ಬರ್ತೀರಾ ಅಂತ ನಂಗೆ ಗೊತ್ತು ಮೇಡಮ್, ಎಷ್ಟಾದ್ರೂ ನನ್ನಂಥವ್ರನ್ನ ಯಾರು ಬಿಟ್ಕೊಡ್ತಾರೆ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಬೊಗಳಿಕೆಗೆ ಮೈ ಉರಿದ ಆರಾಧ್ಯ ಕತ್ತಿ ಹಿಡಿದವನ ಕೈಗಳ ಮೇಲೆ ಗೀರಿಡ್ತಾ, ನನ್ನ ಬಗ್ಗೆ ನಿಜಕ್ಕೂ ನೀನೇನು ಅಂದ್ಕೊಂಡಿದ್ಯಾ, ಆರಾಧ್ಯ ಇಲ್ಲಿರೋದು ಹೆಣ್ಣು ಹುಲಿ, ಏನೋ ಸಾವಿತ್ರಿ ತಮ್ಮ ಅಂತ ನೀನು ಸುಮ್ಮನಿದ್ರೆ ಮತ್ತೆ ಇವತ್ತು ಬರ್ತೀಯಾ, ನಿನಗೆಷ್ಟು ಧೈರ್ಯ, ಅಮ್ಮ ಈಕೆಂದರೆ ರಾಕ್ಷಸಿ ಆಗಿದ್ದಾಳೆ, ಇಷ್ಟು ದೊಡ್ಡ ಮಗನ ಹೇಗೆ ಹಿಂಸಿಸಿದ್ದಾಳೆ ರಾಕ್ಷಸಿ ಅಂತ ಕಿರ್ಚಾಡ್ತಾ ಅಲ್ಲಿಂದ ಓಡ್ ಹೋದ. ಯಪ್ಪ ನನ್ನ ಜೊತೆ ಆಟನ ಅಂತ ಬಿಟ್ಟು ನಗ್ತಾ ಎದುರಿಗೆ ನೋಡಿದ ಆರಾಧ್ಯಕ್ಕೆ ಅಧಿರಾಜ್ ಕಾರ್ ಕಾಣಿಸ್ತು. ಅಬ್ಬ ಈ ಡೆವಿಲ್ ಕಾರ್ ಯಾಕಿಲ್ಲಿದೆ, ಒಟ್ಟಾರೆ ಎಲ್ಲವನ್ನ ನೋಡ್ಬಿಟ್ನ ಏನೋ ಅಂದ್ಕೊಳ್ತಾ ಭಯದಿಂದ ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿದ ಆರಾಧ್ಯಾಗೆ ಕೆಂಪಗಾಗಿರೋ ಕಣ್ಣುಗಳಿಂದ ಕೋಪದಿಂದ ಅಧಿರಾಜ್ ಕಾಣಿಸ್ತಾ. ದೇವರೇ ಸತ್ತೆ, ಈ ಡೆವಿಲ್ ಎಲ್ಲ ನೋಡ್ಬಿಟ್ಟಾಗಿದ್ದಾನೆ, ಏನಂತಾನೋ ಏನೋ ಅಂತ ಆಲೋಚಿಸ್ತಾ ಆರಾಧ್ಯಾಗೆ ಹಿಂದೆ ಕೋಪ ಹೋಗಲಿಡಿಸ್ಬೇಕಂದ್ರೆ ಕಿಸ್ ಮಾಡ್ಬೇಕಂತ ಹೇಳಿದ ನೆನಪು ಬಂತು. ತಕ್ಷಣ ಕಾರ್ನಲ್ಲಿ ಕೂತು ಅಧಿರಾಜ್ ಕುತ್ತಿಗೆ ಸುತ್ತ ಕೈ ಹಾಕಿ ಹಗ್ ಮಾಡ್ಕೊಂಡು ಅವನ ತುಟಿಗಳ ಮೇಲೆ ಟಕ್ಕನೆ ಮುತ್ತಿಟ್ಬಿಟ್ಲು. ಅವಳು ಮಾಡಿದ ಕೆಲಸಕ್ಕೆ ಒಂದು ನಿಮಿಷ ಶಾಕ್ ಆದರೂ ಅಧಿರಾಜ್ ಚೇತರಿಸ್ಕೊಂಡು ಎಷ್ಟೊತ್ತು ಕಿಸ್ ಮಾಡ್ತಾಳೆ ನೋಡೋಣ ಅಂತ ರೆಸ್ಪಾಂಡ್ ಮಾಡದೆ ಹಾಗೇ ಇದ್ದ. ಏನಿದು ಎಷ್ಟೊತ್ತಿನಿಂದ ಕಿಸ್ ಮಾಡ್ತಿದ್ರು, ಡೆವಿಲ್ ಕೋಪ ಕರಗ್ತಿಲ್ಲ ಅಂದ್ಕೊಳ್ತಾ ಕಿಸ್ ಬ್ರೇಕ್ ಮಾಡಿ ಅವನ ಕಣ್ಣುಗಳಿಗೆ ನೋಡಿದ ಆರಾಧ್ಯ ಅವನ ತೀವ್ರತೆಗೆ ನಾಚಿಕೆಯಿಂದ ಮುದುಡು ಹೋದ್ಲು. ಟೆನ್ಷನ್ನೆಲ್ಲ ಆಚರಿಸ್ತೆ ತಾನು ಮಾಡಿದ್ದೇನು ನೆನಪಿಗೆ ಬಂದು ಆರಾಧ್ಯ ನಾಚಿಕೆಯಿಂದ ತಲೆ ಬಗ್ಸಿದ್ಲು. ಪಟ್ಟು ಕಷ್ಟಗಳು ಸಾಕು, ಆದರೆ ನನ್ನ ಡೈವರ್ಟ್ ಮಾಡೋ ಪ್ರಯತ್ನ ಮುಗಿತಾ, ಇನ್ನೂ ಇದೆಯಾ ಅಂತ ಗಂಭೀರವಾದ ಧ್ವನಿಯಲ್ಲಿ ಕೇಳ್ದ. ಡೈವರ್ಟ್ ಮಾಡೋದೇನು ಅಧಿರಾಜ್ ಅಂತ ಕಂಗಾಲಾಗಿ ಮುಗ್ಧವಾಗಂದ ಆರಾಧ್ಯ ಕಡೆ ನೋಡಿ ನಗ್ತಾ, ಹಲೋ ಮೇಡಮ್, ಸ್ವಲ್ಪ ಓವರ್ ಆ್ಯಕ್ಷನ್ ಕಡಿಮೆ ಮಾಡಿದ್ರು ಒಳ್ಳೆಯದು, ಇವಾಗ ತಾನೇ ತಾವು ಮಾಡಿದ ಸಾಹಸದ ಬಗ್ಗೆ ಎಲ್ಲಿ ಕೇಳ್ತೀನೋ ಅಂತ ತಾವು ಕಿಸ್ ಮಾಡಿದ್ರಿ, ಆ ವಿಷಯ ನನಗೆ ತಿಳಿಯಲ್ವಾ ಅಂತ ನೇರವಾಗಿ ಅವಳ ಕಣ್ಣುಗಳಿಗೆ ನೋಡ್ತಾ ಕೇಳ್ದ. ಅದೇನಿಲ್ಲ, ನೀನು ತಪ್ಪಾಗಿ ಅಂದ್ಕೊಳ್ತಿದ್ಯಾ, ಏನೋ ಕೋಪವಾಗಿದೆಯಾ ಅಂತ ಕಡಿಮೆ ಮಾಡೋದಕ್ಕಾಗಿ ಮಾಡಿದೆ ಅಷ್ಟೇ ಅಂತ ಮೂತಿ ಮುರಿದ್ಲು. ಮತ್ತು ನನ್ನ ಕೋಪ ಕಡಿಮೆ ಆಯಿತಾ ಅಂತ ಕೇಳಿದ ಅಧಿರಾಜ್ನ ನೋಡ್ತಾ ಇಲ್ಲ ಎಂಬಂತ ತಲೆ ಅಡ್ಡವಾಗಿ ಆಡಿಸಿದ್ಲು. ಹಾಗಾದರೆ ಯಾಕೆ ನಿಲ್ಲಿಸ್ದೆ, ಮತ್ತೆ ಕಂಟಿನ್ಯೂ ಮಾಡು ಅಂತ ಆರಾಧಳನ ಟೀಸಿಂಗ್ ವಾಯ್ಸ್ನಲ್ಲಿ ಹೇಳ್ತಾ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ ಅಧಿರಾಜ್. ನಿಜಕ್ಕೂ ನಿನ್ನ ಕೋಪ ಎಷ್ಟು ಹೊತ್ತಿಗೆ ಕಡಿಮೆ ಆಗುತ್ತೋ ನನಗೇನು ಗೊತ್ತು, ಈಗಾಗಲೇ ಉಸಿರಾಡೋದಕ್ಕಾಗ್ತಿಲ್ಲ, ಅದಕ್ಕೆ ನಿಲ್ಲಿಸ್ದೆ ಅಂತ ಹೇಳಿದ್ಲು. ಅದು ಸರಿ, ಆದರೆ ಇವಾಗ ನಿನ್ನ ಮಾತಾಡಿದವ್ರು ಯಾರು ಅಂತ ಸೀರಿಯಸ್ ಆಗಿ ಕೇಳ್ದ. ಅವನು ಸಾವಿತ್ರಿ ತಮ್ಮ ಅಂತ ಆರಾಧ್ಯ ಕಡೆ ನೇರವಾಗಿ ನೋಡ್ತಾ, ನಿಜಕ್ಕೂ ಅವನು ನಿನಗೆ ಹೇಗೆ ಗೊತ್ತು, ಇಲ್ಲಿಗೆ ಯಾಕೆ ಬಂದ ಅಂತ ಸೀರಿಯಸ್ ಧ್ವನಿಯಲ್ಲಿ ಕೇಳ್ದ ಅಧಿರಾಜ್. ಅಂದರೆ ಅದೇ ಸಾವಿತ್ರಿ ಪರಿಚಯ ಮಾಡಿಸಿದ್ಲು ಅಂತ ತಡಬಡಾಯಿಸಿದ್ಲು ಆರಾಧ್ಯ.